ನೋಡಿ ಇವತ್ತೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನೋಡಿ. ಈ ರೀತಿ ಡಾಟ್ಸ್ನ ಈ ರೀತಿ ಇಟ್ಕೋತೀರಲ್ವ ಬ್ಲೌಸಲ್ಲಿ, ಇವತ್ತು ನಾನು ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟೆಲ್ಲ ಈ ರೀತಿ ಮಾಡ್ತಾಯಿದ್ವಿ, ಇವಾಗ ಬೇರೆ ಥರ ತೋರಿಸ್ತೀನಿ. ಇಲ್ಲಿ ಫ್ರಂಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಡಾಟ್ಗೆ ಏನು ನಾನು ಲೈನ್ ಹಾಕಿದ್ದೀನಿ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಕಾಣಿಸ್ತಿಲ್ಲ ಅಂದರೆ ನೋಡಿ ಡಾರ್ಕಾಗಿ ಮಾಡ್ತೀನಿ. ಈ ರೀತಿ ಲೈನ್ಸ್ ಇದೆಯಲ್ಲ ಇದನ್ನು ನೋಡ್ಕೊಳ್ಳಿ. ಈ ಸೆಂಟರ್ ಲೈನ್ ಏನಿದೆ ಸೆಂಟರ್ ಲೈನ್ಗೆ ಕರೆಕ್ಟಾಗಿ ಸ್ಟಿಚ್ ಮಾಡೋಣ. ಇವಾಗ ನೋಡಿ ಸ್ಟಿಚ್ಚು ಆಗಿದೆ. ಇವಾಗ ಇದನ್ನು ಏನು ಮಾಡ್ಕೋಬೇಕಂದ್ರೆ ನೀವು ಈ ರೀತಿ ಟರ್ನ್ ಮಾಡ್ಕೋಬೇಕು. ಈ ರೀತಿ ಟರ್ನ್ ಮಾಡಿಕೊಂಡು ಕಚ್ಚಾ ಎಲ್ಲ ಒಂದೇ ಸಮ ಇಟ್ಕೋಬೇಕು. ಒಂದೇ ಸಮ ಇಟ್ಕೊಂಡು ನೋಡಿ ಇಲ್ಲಿ ಏನಿದೆ ನೀವು ಸ್ಟಿಚ್ ಹಾಕಿರೋದು ಎಂಡಿಗೆ ಇಟ್ಕೊಂಡು ಫ್ಲಾಟಾಗಿ ಈ ರೀತಿ ಇಟ್ಕೊಳ್ಳಿ. ಆ ಎಂಡಿಂದನೇ ಸ್ಟಾರ್ಟ್ ಮಾಡಬೇಕು ನೀವು. ಮತ್ತೆ ಎಲ್ಲಿ ಸ್ಟಾಪ್ ಮಾಡಿದ್ದೀರಾ ಅಲ್ಲಿಂದನೇ ನೋಡಿ ಈ ರೀತಿ ಸ್ಟಾಪ್ ಮಾಡಿ ಮತ್ತು ಇಲ್ಲೆಲ್ಲ ಕೆಳಗಡೆ ಒಂದೇ ಸಮ ಮಾಡ್ಕೊಳ್ಳಿ. ಮಾರ್ಕ್ ಏನು ಮಾಡಿದ್ದೀರಾ ಅಲ್ಲಿಗೆ ಬಂದು ನಿಮ್ಮದು ಡಾಟು ಕ್ಲಿಯರ್ ಆಗಬೇಕು. ಮಾಮೂಲಿ ಡಾಟ್ ಹೆಂಗೆ ಹಿಡಿತೀರಾ ಹಂಗೇನೆ, ಆದರೆ ಸ್ವಲ್ಪ ಡಿಫ್ರೆನ್ಸು ಒಳಗಡೆ ಹೋಗೋ ಥರ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬಂತು. ಇವಾಗ ನೋಡಿ ಫಿನಿಶಿಂಗು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರಂಟಲ್ಲಿ ಫಿನಿಶಿಂಗು. ಒಳಗಡೆನೂ ಅಷ್ಟೇ ಯಾವುದೇ ರೀತಿ ಏನು ಕಚ್ಚಾ ಕಾಣಿಸ್ತಿಲ್ಲ, ಯಾವುದೇ ರೀತಿ ಫಿಲ್ಟ್ ಕೊಡೋಂಗಿಲ್ಲ, ಏನಿಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈ ರೀತಿ ಮಾಡ್ಕೊಳ್ಳಿ. ಟಿಪ್ಸ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿಪ್ಸ್ಗಳನ್ನ ಹಾಕ್ತಾ ಇರ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.